ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಫಿಶ್ ಕಬಾಬು. ಅಂದರೆ ರೆಡಿಮೇಡಲ್ಲಿ ನಾನು ಯಾವುದು ಹೊರಗಡೆ ಪದಾರ್ಥ ತಂದು ನಾನು ಮಾಡಿರೋದಲ್ಲ, ಎಲ್ಲ ಮನೇಲಿರೋ ಐಟಮ್ಗಳನ್ನೇ ತಂದು ನಾನು ಮಾಡಿರೋದು. ಅದ್ರ ಜೊತೆಗೆ ಪುದೀನ ಚಟ್ನಿ ಸಹ ಮಾಡಿದ್ದೀನಿ. ಅದು ರೆಸಿಪಿ ಸಹ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೂ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ನೋಡೋಣ. ಬಟ್ ಅದಕ್ಕೆ ರೆಡಿಮೇಡ್ದು ಯಾವುದು ನಾನು ತಯಾರಿಸ್ತಾ ಇಲ್ಲ, ಎಲ್ಲ ಮನೆ ಐಟಮ್ನೇ ನಾನು ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋದು 1 kg ಫಿಶ್ಶು, ಮೈದಾ ಹಸಿಟ್ಟು, ಕಾರ್ನ್ಫ್ಲವರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ, ಉಪ್ಪು, ಅಚ್ಚು ಖಾರದ ಪುಡಿ, ಧನಿಯಾ ಪುಡಿ, ನಿಂಬೆಹಣ್ಣು ರಸ. ಈಗ ಇದಕ್ಕೆ ನಾವು ತಯಾರಿಸ್ಕೊಳ್ಳೋಣ. 1 ಸ್ಪೂನು ಮೈದಾ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 1-2 ಸ್ಪೂನ್ ಹಾಕೋತೀನಿ ನೋಡಿ. ಆಮೇಲೆ ಕಾರ್ನ್ಫ್ಲವರು ಕಡಿಮೆನೇ ಹಾಕೋತೀನಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಅದು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇನ್ನು ಹಸಿಮೆಣ್ಸಿಕಾಯಿ ಪುಡಿ. ಓಕೆ, ಇದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆ. ಆಮೇಲೆ ಫ್ರೆಂಡ್ಸ್, ಇವಾಗ ನಾನು ಪುಡಿ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ 1 ಸ್ಪೂನು. ಆಮೇಲೆ ಸ್ವಲ್ಪ ಅರಿಶಿಣ, ಆಯಿತಾ. ಇದಿಷ್ಟು ನಾವು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೀರು ಹಾಕಿದ್ದೀನಿ, ಬೇರೆ ಏನೂ ಹಾಕಿಲ್ಲ. ಈಗ ಇದರೊಳಗಡೆ ನಾನು ಫಿಶ್ ಹಾಕೋತಾ ಇದ್ದೀನಿ ನೋಡಿ. ನಾನು ಅದರಲ್ಲಿ ಕಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಮಡಗ್ಬಿಡ್ತೀನಿ, 1 ಅವರ್ ಆರು ಚೆನ್ನಾಗಿ ಉಣಿಸ್ತೀನಿ. ಇವಾಗ ನಾನು ಪುದೀನ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ, ಓಕೆನಾ ಫ್ರೆಂಡ್. ನೋಡಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈಗ ತೆಗೆದು ಮಡಗಿದ್ದೀನಿ. ಮಿನಿಮಮ್ 2 ಅವರ್ಸ್ ಇಟ್ಟಿದ್ದೆ, ನಾನು ಬೇಗನೆ ರೆಡಿ ಮಾಡಿಬಿಟ್ಟಿಟ್ಟಿದ್ದು. ಇವಾಗ ನಾನು ಎಣ್ಣೆಗೆ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಒಂದೊಂದಾಗಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇನ್ನು ಕಬಾಬದಕ್ಕೆ ಫಿಶ್ ಕಬಾಬ್ಗೆ ಪುದೀನ ಚಟ್ನಿ ಆಡಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಪುದೀನ, ನಿಂಬೆಹಣ್ಣು ರಸ, ಚಾಟ್ ಮಸಾಲ, ಮೊಸರು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು. ಈಗ ಇದನ್ನು ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ರುಬ್ಕೊಂಡಿದ್ದೀನಿ. ಇನ್ನು ಫಿಶ್ ಕಬಾಬ್ ಮಾಡಿಬಿಟ್ಟು ತಿನ್ನೋದ. ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಪುದೀನ ಚಟ್ನಿ, ಓಕೆನಾ ಫ್ರೆಂಡ್. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಅದ್ರ ಜೊತೆಗೆ ಇದನ್ನು ಬೆರೆಸಿ ತಿಂದಷ್ಟು ಸವಿಯಲು ತುಂಬ ಚೆಂದ, ಓಕೆನಾ ಫ್ರೆಂಡ್ಸ್. ಆದರೆ ದಯವಿಟ್ಟು ಇದನ್ನು ಲೈಕು ಸಬ್ಸ್ಕ್ರೈಬರು ಮಾಡಿ ಸಪೋರ್ಟ್ ಮಾಡಿ, ಓಕೆನಾ ಫ್ರೆಂಡ್. ಬಾಯ್.